ಗ್ರೇಟರ್ ಬೆಂಗಳೂರಿಗೆ ರಸ್ತೆ ಗುಂಡಿಗಳೇ ಕಂಟಕವಾಗಿದೆ. ಗುಂಡಿ ಅವಾಂತರ ಫೀಲ್ಡ್ಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರಿಗೆ ಈಗ ರಸ್ತೆ ಗುಂಡಿಗಳೇ ಕಂಟಕವಾಗಿರುವಂತದ್ದು. ಗುಂಡಿ ಅವಾಂತರವಾಗಿದೆ, ಫೀಲ್ಡ್ಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ. ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವ ಕೆಜೆ ಜಾರ್ಜ್, ಸಿಎಸ್ ಶಾಲಿನಿ ರಜನೀಶ್ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರಿಗೆ ರಸ್ತೆಗಳೇ ಕಂಟಕ ಆಗಿದೆ. ಗುಂಡಿಗಳ ಅವಾಂತರದಿಂದ ಫೀಲ್ಡ್ಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಇವರಿಗೆ ಸಾಥ್ ಕೊಡ್ಲಿಕ್ಕೆ ಸಚಿವ ಕೆಜೆ ಜಾರ್ಜ್ ಹಾಗೂ ಸಿಎಸ್ ಶಾಲಿನಿ ಕೂಡ ಇದ್ದಾರೆ. ರಸ್ತೆಯ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ಮಳೆ ಬಂದ್ರೆ ಸಾಕು ಬೆಂಗಳೂರು ಗುಂಡಿಗಳ ಮಯ ಆಗಿ ಹೋಗುತ್ತೆ. ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ರೌಂಡ್ಸ್. ರಸ್ತೆ ಕಾಮಗಾರಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಳ್ಳಾರಿ ರಸ್ತೆಯ ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಸ್ತೆಯ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪ್ರಾಪರ್ ಡ್ರೈನೇಜ್ ಇಲ್ಲದ ಕಾರಣ ನೀರು ನಿಲ್ತಾ ಇದೆ. ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ನೀರು ನಿಲ್ಲದಂತೆ ಡ್ರೈನೇಜ್ ಸೇರಿಸುವಂತಹ ವ್ಯವಸ್ಥೆಯನ್ನ ಮಾಡಿ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಬೆಂಗಳೂರನ್ನ ರೌಂಡ್ಸ್ ಹೊಡಿತಾ ಇದ್ದಾರೆ. ರಸ್ತೆ ಕಾಮಗಾರಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಳ್ಳಾರಿ ರಸ್ತೆಯ ವಿಂಡ್ಸರ್ ಮ್ಯಾನರ್ ವೃತ್ತವನ್ನ ಪರಿಶೀಲನೆ ಮಾಡಿದ್ದಾರೆ. ರಸ್ತೆಯ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪ್ರಾಪರ್ ಡ್ರೈನೇಜ್ ಇಲ್ಲದ ಕಾರಣ ನೀರು ನಿಲ್ತಾ ಇದೆ. ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀರು ನಿಲ್ಲದಂತೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ಒಮ್ಮೆ ಮಳೆ ಬಂದ್ರೆ ಸಾಕು ಒಂದು ರೋಡಲ್ಲಿ ಸಾಕಷ್ಟು ಗುಂಡಿಗಳು ಬೀಳುತ್ತೆ. ಮತ್ತೆ ಜನರೇ ಓಡಾಡುವಂತಹ ಪರಿಸ್ಥಿತಿಯೇ ಇರೋದಿಲ್ಲ ಅಲ್ಲಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡ್ಲಿಕ್ಕೆ ಕೆಜೆ ಜಾರ್ಜ್ ಹಾಗೂ ಸಿಎಸ್ ಶಾಲಿನಿ ರಜನಿ ಕೂಡ ಇದ್ದಾರೆ. ರಸ್ತೆಯ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನೀರು ನಿಲ್ಲದಂತೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡಿ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನೀರು ನಿಲ್ಲದಂತೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿ. ಯಾವಾಗಲೂ ಮಳೆಗಾಲದಲ್ಲಿ ಬೆಂಗಳೂರಿನಲ್ಲಿ ಇದೇ ಸಮಸ್ಯೆ, ಗುಂಡಿಗಳದ್ದೇ ದರ್ಬಾರ್ ಆಗಿ ಹೋಗುತ್ತೆ. ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇವರ ಜೊತೆಗೆ ಸಚಿವ ಕೆಜೆ ಜಾರ್ಜ್, ಸಿಎಸ್ ಶಾಲಿನಿ ರಜನೀಶ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ರಸ್ತೆಯ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಜಿಬಿಎ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೀರು ನಿಲ್ದಂಗೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡಿ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ರಸ್ತೆಯ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಪರ್ ಡ್ರೈನೇಜ್ ಇಲ್ಲದ ಕಾರಣ ನೀರು ನಿಲ್ತಾ ಇದೆ. ಬಳ್ಳಾರಿ ರಸ್ತೆಯ ವಿಂಡ್ಸರ್ ಮ್ಯಾನರ್ ವೃತ್ತವನ್ನ ಪರಿಶೀಲನೆ ಮಾಡಿದ್ದಾರೆ. ಹಲೋ, ಗ್ರೇಟರ್ ಬೆಂಗಳೂರಿಗೆ ರಸ್ತೆ ಗುಂಡಿಗಳೇ ಕಂಟಕವಾಗಿದೆ. ಗುಂಡಿ ಅವಾಂತರ, ಎಲ್ಲೆಲ್ಲಿ ನೋಡಿದ್ರು ಕೂಡ ಗುಂಡಿ.
ಮನುಷ್ಯರು ಕೂಡ ಓಡಾಡುವಂತಹ ಪರಿಸ್ಥಿತಿಯೇ ಇರೋದಿಲ್ಲ. ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರ ಜೊತೆಗೆ ಸಚಿವ ಕೆಜೆ ಜಾರ್ಜ್, ಸಿಎಸ್ ಶಾಲಿನಿ ರಜನೀಶ್ ಕೂಡ ಸಾಥನ್ನ ಕೊಟ್ಟಿರುವಂಥದ್ದು. ರಸ್ತೆಯ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹವನ್ನ ಮಾಡಿದ್ದಾರೆ. ನೀರು ನಿಲ್ದಂಗೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಾಪರ್ ಡ್ರೈನೇಜ್ ಇಲ್ಲದಂತಹ ಕಾರಣ ಅಲ್ಲಿ ನೀರು ನಿಲ್ತಾ ಇದೆ. ಬಳ್ಳಾರಿ ರಸ್ತೆಯ ವಿನ್ಸರ್ ಮ್ಯಾನರ್ ವೃತ್ತವನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ರಸ್ತೆ ಕಾಮಗಾರಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕಾರಿಗಳ ಜೊತೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಪ್ರಾಪರ್ ಡ್ರೈನೇಜ್ ಇಲ್ಲದಂತಹ ಕಾರಣ ನೀರು ನಿಲ್ತಾ ಇದೆ. ನೀರು ನಿಲ್ದಂಗೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡಿ. ಇದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಕೆಲವು ಕಂಪನಿಗಳು ಕೂಡ ಬೆಂಗಳೂರಿನಿಂದ ಹೊರ ನಡೀತೀವಿ ಅಂತ ಕೂಡ ಹೇಳಿತ್ತು. ನೀರು ನಿಲ್ಬಾರ್ದು, ಆ ರೀತಿಯಾಗಿ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಜೊತೆಗೆ ಸಚಿವ ಕೆಜೆ ಜಾರ್ಜ್, ಸಿಎಸ್ ಶಾಲಿನಿ ರಜನೀಶ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಹೊರ ನಡೀತಾ ಇವೆ ಕಂಪನಿಗಳು. ಉದ್ಯೋಗಿಗಳು ಮನೆಯಿಂದ ಆಫೀಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಕನಿಷ್ಠ 1.5 ಗಂಟೆನಾದ್ರೂ ಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರಿನ ರಸ್ತೆಯ ಗುಂಡಿಗಳು ಆ ರೀತಿಯಾಗಿ ಕೆಟ್ಟು ಹೋಗಿರುವಂಥದ್ದು. ಒಮ್ಮೆ ಮಳೆ ಬಂದ್ರೆ ಸಾಕು, ರಸ್ತೆಗಳೆಲ್ಲ ಕೂಡ ಗುಂಡಿಮಯ ಆಗಿ ಹೋಗುತ್ತೆ. ಕಂಪನಿಗಳು ಕೂಡ ಆಕ್ರೋಶವನ್ನ ಹೊರಹಾಕಿದ್ವು. ನಾವು ಬೆಂಗಳೂರಿನಿಂದ ಹೊರವಲಯಕ್ಕೆ ಹೋಗ್ತೇವೆ. ಇದರ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರನ್ನ ರೌಂಡ್ಸ್ ಹೊಡಿತಾ ಇದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಡ್ತಿದ್ದಾರೆ. ನೀರು ನಿಲ್ದಂಗೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿ. ಜಿಬಿಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಪ್ರಾಪರ್ ಡ್ರೈನೇಜ್ ಇಲ್ಲದಂತಹ ಕಾರಣ ನೀರು ನಿಲ್ತಾ ಇದೆ. ರಸ್ತೆ ಗುಣಮಟ್ಟ ಹೇಗಿದೆ ಅಂತ ಹೇಳಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರಿಗೆ ರಸ್ತೆ ಗುಂಡಿಗಳೇ ಕಂಟಕವಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಅಧಿಕಾರಿಗಳನ್ನ ಕರೆದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಸ್ತೆ ಗುಣಮಟ್ಟ ಹೇಗಿದೆ, ನೀರು ನಿಲ್ದಂಗೆ ಏನೇನು ವ್ಯವಸ್ಥೆಯನ್ನ ಮಾಡಬಹುದು ಅಂತ ಹೇಳಿ ಅಧಿಕಾರಿಗಳ ಜೊತೆ ಸೇರಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇವರ ಜೊತೆಗೆ ಸಚಿವ ಕೆಜೆ ಜಾರ್ಜ್, ಸಿಎಸ್ ಶಾಲಿನಿ ರಜನೀಶ್ ಕೂಡ ಸಾಥನ್ನ ಕೊಟ್ಟಿರುವಂಥದ್ದು. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿ, ನೀರು ನಿಲ್ದಂಗೆ ವ್ಯವಸ್ಥೆಯನ್ನ ಮಾಡಿ. ಯಾಕೆ ನೀರು ನಿಲ್ತಿದೆ ಅಂತ ಹೇಳಿದ್ರೆ ಪ್ರಾಪರ್ ಡ್ರೈನೇಜ್ ಇಲ್ಲದಂತಹ ಕಾರಣದಿಂದಾಗಿ ಅಲ್ಲಿ ನೀರು ನಿಲ್ತಾ ಇದೆ. ನೀರು ನಿಲ್ಬಾರ್ದು, ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಹೇಳುವಂತಹ ಮಾತನ್ನು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ರಸ್ತೆ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಂಪನಿಗಳು ಕೂಡ ದೂರ ಹೇಳಿದ್ವು, ನಾವು ಬೆಂಗಳೂರಿನಲ್ಲಿ ಇರೋದಿಲ್ಲ, ಬೆಂಗಳೂರಿನಿಂದ ಹೊರವಲಯಕ್ಕೆ ನಡೀತೇವೆ. ಉದ್ಯೋಗಿಗಳು ಕಂಪನಿಗೆ ಬರಬೇಕು ಅಂತ ಹೇಳಿದ್ರೆ 1.5 ಗಂಟೆನಾದ್ರೂ ಟೈಮ್ ಹಿಡಿಯುತ್ತೆ. ಗ್ರೇಟರ್ ಬೆಂಗಳೂರು ಗುಂಡಿಮಯ ಆಗಿದೆ. ಸಿಲಿಕಾನ್ ಸಿಟಿ ಗುಂಡಿಮಯದಿಂದ ತುಂಬಿ ಹೋಗಿದೆ. ಮಳೆ ಬಂದ್ರೆ ಸಾಕು ದೊಡ್ಡ ದೊಡ್ಡ ಗುಂಡಿಗಳೇ ಬೀಳುತ್ತೆ. ಅಲ್ಲಿ ವೆಹಿಕಲ್ಗಳು ಹೋಗಂಗಿಲ್ಲ, ಮನುಷ್ಯರು ಕೂಡ ಓಡಾಡದೇ ಇರುವಂತಹ ಪರಿಸ್ಥಿತಿ ಕೂಡ ಆಗುತ್ತೆ. ನೀರು ನಿಲ್ದಂಗೆ ಡ್ರೈನೇಜ್ ಸೇರುವಂತಹ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ.